ಮಾರಾ ರೆಸ್ಟೋ ಬಾರ್ನಲ್ಲಿ ಅಗ್ನಿ ಆಕಸ್ಮಿಕ ಸಂಭವಿಸಿ ಇಬ್ಬರು ಸಜೀವವಾಗಿ ದಹನಗೊಂಡಿದ್ದಾರೆ, 7 ಜನರು ಗಂಭೀರವಾಗಿ ಗಾಯಗೊಂಡಿದ್ದರು. ಸಾಕಷ್ಟು ಜನ ಗ್ರಾಹಕರು ಸಹ ಅಲ್ಲಿದ್ದರು. ಆ ಗ್ರಾಹಕರು ನಮ್ಮ ಜೊತೆಗಿದ್ದಾರೆ. ಸರ್, ಎಕ್ಸಾಕ್ಟ್ಲಿ ಆಗಿದ್ದೇನು ಅಂತಲ್ಲಿ? ಸರ್, ಊಟ ಮಾಡ್ತಾ ಕೂತಿದ್ದು, ನನ್ನ ಪಕ್ಕದ ಟೇಬಲಲ್ಲಿ ಬೆಂಕಿ ಹತ್ತಿದ್ದು ನೋಡ್ದೆ. ಹೆಂಗೆ ಹತ್ತಿದ್ದು ಅಂತ ಗೊತ್ತಾಗಲಿಲ್ಲ. 2 ಟೇಬಲ್ಲು ನಾನು ಕಂಪ್ಲೀಟ್ ಬ್ಲ್ಯಾಂಕ್ ಆಗೋದೆ. ನನ್ನ ವೈಫ್ ಪಕ್ಕದಲ್ಲಿ ಕೂತಿದ್ಲು. ಅವಳು ಎದ್ದೇಳು ಓಡು ಅಂತ ಹೇಳಿದ್ರು. ಎದ್ದು ಹೊರಗಡೆ ಬಂದೆ. ಒಂದು 15-20 ಫೀಟ್ ಇತ್ತು ಅಷ್ಟೇ. ಆ 15 ಫೀಟ್ 20 ಫೀಟ್ ಹೋಗೋಷ್ಟೊತ್ತಿಗೆ ಎಲ್ಲ ಫುಲ್ ಹತ್ತುರಿದೋಯ್ತು ಸರ್. ನನಗೆ ಕೈ ಸುಟ್ಟಿದೆ, ಹಿಂದ್ಗಡೆಯಲ್ಲೆಲ್ಲ ಸುಟ್ಟಿದೆ. ಸೆಕೆಂಡ್ ಲೇಯರ್ ಬರ್ನ್ ಆಗಿದೆ ಇಲ್ಲಿ, ಕಿವಿ ಮತ್ತು ಇಲ್ಲಿ ಪ್ರೈಮರಿ ಬರ್ನ್ ಆಗಿದೆ ಅಷ್ಟೇ. ಅಂದರೆ ಈ ಒಂದು ರೆಸ್ಟೋವರ್ಗೆ ರೆಗ್ಯುಲರ್ ಆಗಿ ಬರ್ತಾ ಇರೋ ಅಥವಾ ಇವತ್ತೇ ಫಸ್ಟ್ ಬಂದಿದೆ. ಆಫರ್ ಇತ್ತು ಅಂತ ಮತ್ತು ತುಂಬ ದಿನದಿಂದ ಎಲ್ಲರೂ ಹೇಳ್ತಾಯಿದ್ರು ಚೆನ್ನಾಗಿದೆ ಅಂತ. ಬಟ್ ಅಲ್ಲಿವರೆಗೂ ಇದು ಇನ್ಸಿಡೆಂಟ್ ಆಗೋವರೆಗೂ ಒಳಗಡೆ ಥೀಮ್ ಚೆನ್ನಾಗಿತ್ತು, ಫುಡ್ ಚೆನ್ನಾಗಿತ್ತು, ತುಂಬ ಖುಷಿಯಾಗಿತ್ತು. ಒಂದು ಸೆಕೆಂಡಲ್ಲಿ ಜೀವನ ಮೇಲೆ ಕೆಳಗೆ ಆಗುತ್ತಂತಲ್ಲ, ಅದೇ ಆಗಿದೆ. ಆ ಕ್ಷಣದಲ್ಲಿ ಏನು ಸರ್ ಬೆಂಕಿ ಕಾಣಿಸ್ಕೊಂಡ ತಕ್ಷಣ? ಯಾಕಂದ್ರೆ ಅವಘಡಗಳನ್ನ ಅವೆಲ್ಲ ಟಿ ವಿನಲ್ಲಿ ನೋಡ್ತೀರಾ, ಬೇರೆ ಬೇರೆ ಕಡೆ ನೋಡ್ತೀರಾ. ನಾನು ಅಂದ್ಕೊಂಡಿದ್ದು ಇಷ್ಟು ಆಗಲ್ಲ, ಸೀರಿಯಸ್ ಆಗಲ್ಲ ಅಂದ್ಕೊಂಡಿದ್ದೆ. ಬಟ್ ಇವಳಿಗೆ ಗೊತ್ತಾಯಿತು ಸೀರಿಯಸ್ ಆಗಿತ್ತೆ ಅಂತ ಹೇಳ್ಬಿಟ್ಟು. ಮೋಸ್ಟ್ಲಿ ನನ್ನ ಬ್ರೈನ್ ಫೇಡ್ ಆಗಕ್ಕೆ ಅದು ಒಂದು ರೀಸನ್ನು. ಸಣ್ಣ ಬೆಂಕಿ ಎಲ್ಲ ಆರೋಗುತ್ತೆ ಅಂದ್ಕೊಂಡಿದ್ದೆ. ಬಟ್ ಒಂದೇ ಸೆಕೆಂಡ್ಗೆ ಎಲ್ಲ ಹತ್ತುರಿದೋಗ್ಬಿಡುತ್ತೆ ಸರ್. ಮೇಡಮ್, ಯಾವ ಭಾಗದಲ್ಲಿ ಫಸ್ಟು ಬೆಂಕಿ ಕಾಣಿಸ್ಕೊಳ್ತು? ತಾವೆಲ್ಲಿ ನೋಡಿದಿರಿ ಅದನ್ನ? ನನ್ನ ಲೆಫ್ಟ್ ಸೈಡಲ್ಲಿ. ಸ್ವಿಚ್ ಬೋರ್ಡ್ ಇತ್ತಲ್ಲ? ಸ್ವಿಚ್ ಬೋರ್ಡ್ ಇಲ್ಲ, ಮಧ್ಯದಲ್ಲಿ ಒಂದು ವಸ್ತು ಕತ್ಕೋತು ಅಂತದ್ದು? ಅದು ಫುಲ್ಲು ಡ್ರೈ ಇದು ಹುಲ್ಲೆಲ್ಲ ಇತ್ತು. ಬೇಗ ಹತ್ಕೊಂಡ್ಬಿಡ್ತು. ಅದು ಹತ್ತಾದ್ಮೇಲೆ ಕಿರ್ಚ್ತಿದ್ರು. ಆ ಕಡೆ ನೋಡಿದ ತಕ್ಷಣ ಎದ್ದು ಓಡ್ಬಿಟ್ವಿ. ಬಟ್ ಒಂಥರ 1 ಸೆಕೆಂಡಲ್ಲೇ ಹೆಂಗಾಗೋಯ್ತು ಅನ್ನಿಸ್ತು. ಅವ್ರು ಹೇಳಿ ತಾವೇ ಕರ್ಕೊಂಡು ಬಂದ್ರಿ, ಬ್ಲ್ಯಾಂಕ್ ಆಗಿದೆ ಅಂತೇಳಿ. ತಮ್ಗೆ ಗೊತ್ತಾಯ್ತಾ ಇದು ಇಷ್ಟೊಂದು ಆಗ್ಬೋದು ಅಂತ? ಅಲ್ಲ, ಅದು ಬೇಗ ಹತ್ಕೊಳ್ಳೋಕೆ ಶುರುವಾಗ್ಬಿಡ್ತು ಹಬ್ಬಕ್ಕೆ. ಅದಕ್ಕೆ ಬಂದ್ಬೇಡ ಅಂತ ಹೇಳಿಸ್ದೆ ಅಷ್ಟೇ. ಎಷ್ಟು ಗಂಟೆಗೆ ತಾವೆಲ್ಲಿ ಬಂದಿದ್ದು? ನಾವು 2:15 ಬಂದಿದ್ವಿ. ಆಲ್ಮೋಸ್ಟು ಚೆನ್ನಾಗಿತ್ತು ಆ್ಯಂಬಿಯನ್ಸ್ ಅಂತ ವಿಡಿಯೋ ಎಲ್ಲ ತೆಗೆದು ನನ್ನ ಫ್ರೆಂಡಿಗೆಲ್ಲ ಕಳಿಸ್ತಿದ್ದೆ. ಅಷ್ಟರಲ್ಲಿ 1-2 ಮಿನಿಟ್ಸ್. 3:08 ಅಥವಾ 9ಕ್ಕೆ ಬೆಂಕಿ ಎತ್ಕಂತು ಅನಿಸುತ್ತೆ. ಏಕೆಂದರೆ ನಾನು ಒಂದು ಕಾಲ್ ಬಂತು ನನಗೆ. 3:07 ಕಾಲ್ ಬಂತು ನನಗೆ. ಅದು ಮಾಡಿ ನಾನು ಇವನಿಗೆ ಫೋನ್ ಮಾಡಿದ್ದು 3:15ಕ್ಕೆ ನಾನು ಫೋನ್ ಮಾಡಿದೆ. ಅಲ್ಲಿಂದ ನಾನು ಮೇಲ್ಗಡೆಯಿಂದ ಕೆಳಗಡೆ ಇಳಿದು ಬಂದಿದ್ದೆ. ಸೊ ಅರೌಂಡ್ 3:07, 3:08 ಇವಳು ವೀಡಿಯೋ ಮಾಡಿ 3:06 ವೀಡಿಯೋ ಮಾಡಿದ್ದಾಳೆ. ಎಷ್ಟು ಚೆನ್ನಾಗಿತ್ತು. 3:07, 3:08 ಎಲ್ಲ ಭಸ್ಮ ಆಗೋಯ್ತು ಸರ್. ನಿಮ್ಗೆ ಹೆಂಗೆ ಗೊತ್ತಾಯ್ತು ಈ ಥರ ಇಲ್ಲಿ ಮಾರ ಅನ್ನೋದು ಒಂದು ಚೆನ್ನಾಗಿದೆ ಅಥವಾ ಬರಬೇಕು ಇಲ್ಲಿಗೆ ಅಂತ? ಹೆಂಗೆ ಸೋಷಿಯಲ್ ಮೀಡಿಯಲ್ಲಿ ನೋಡೋದು ಅಥವಾ ಹೇಗೆ? ಸೋಷಿಯಲ್ ಮೀಡಿಯಾಲೇ ನೋಡಿದ್ದು. ಎಲ್ಲರೂ ಕಳಿಸ್ತಾ ಇದ್ರು ಹೊರಗಡೆ ಇರೋರು, ಮೈಸೂರಲ್ಲಿ ಹಿಂಗಾಗಿದೆ, ಇಂಥದ್ದೊಂದಿದೆ ರೆಸ್ಟೋರೆಂಟು, ಹೋಗಿ ಅಂತ. ಸುಮಾರು ದಿನದಿಂದ ಅನ್ಕೋತಿದ್ವಿ. ಇವತ್ತು ಬಂದ್ವಿ. ಹಾಂ, ಚೆನ್ನಾಗಿತ್ತು, ಕಾಮಾಗಿತ್ತು. ಒಂಥರ ಆರಾಮಾಗಿ ಕೂತಿದ್ವಿ, ರಿಲ್ಯಾಕ್ಸ್ ಆಗ್ತಾಯಿತ್ತು. ಅಷ್ಟರಲ್ಲಿ ಈ ಬೆಂಕಿ ಆಕಸ್ಮಿಕ ಆದಾಗ ಎಷ್ಟು ಜನ ಗ್ರಾಹಕರಲ್ಲಿದ್ದರು ಅಂತ? ತಮ್ಮ ಜೊತೆಗೆ ಅಲ್ಲಿ ಬೇರೆ ಬೇರೆ ಟೇಬಲ್ಗಳಲ್ಲೂ ಇದ್ರು ಅಥವಾ ಹೇಗಿದೆ? ಹಾಂ, ಇದ್ರು. ಒಂದು 30-40 ಮೆಂಬರ್ಸ್ ಇದ್ರು. ಇದ್ರು. ಹಾಂ, ಕಾಲೇಜ್ ಇಂದ ಬಂದಿದ್ರು ಕೆಲವರು. ಒಂದು ಫ್ಯಾಮಿಲಿ ಇತ್ತು ಆ್ಯಕ್ಚುಲಿ. ಅವರು ಮಗು ಕರ್ಕೊಂಬಂದಿದ್ರು. ಅಲ್ಲಿ ಎಲ್ಲಿ ಬೆಂಕಿ ಹತ್ತುತ್ತದೋ ಅಲ್ಲೇ ಕೂತಿದ್ರು. ನೋಡ್ತಾ ಇದ್ವಿ, ಮಗು ಕರ್ಕೊಂಬಂದಿದ್ರು. ಅವ್ರು ಬಿಲ್ ಪೇ ಮಾಡಿ ಹೊರಗಡೆ ಹೋದ್ರು. ಅದಾದ ಮೇಲೆ ಹತ್ತಿರೋದು, ಅಲ್ಲೇ ಹತ್ತಿದ್ದು. ಒಂದು 3-4 ನಿಮಿಷ. ಇಂಥ ಘಟನೆಗಳಂದ್ರೆ ಸಿನಿಮಾಗಳಲ್ಲಿ ನೋಡಿರ್ತೀರ ಅಥವಾ ಟಿವಿಗಳಲ್ಲಿ ನೋಡಿರ್ತೀರ, ತಮ್ಮ ಕಣ್ಣು ಎದುರುಗಡೆ ಆಯ್ತಾಯ್ತು? ಹಾಗೆ ಅನ್ನಿಸ್ತು. ಯಾವ ಥರ? ಅದೇ ಬರೀ ಸಿನಿಮಾಗಳಲ್ಲಿ ಅಲ್ಲೆಲ್ಲ ನೋಡ್ತಾ ಇದ್ವಿ. ಇದು ಪ್ರತ್ಯಕ್ಷವಾಗಿ ಆಯ್ತಲ್ಲ, ಒಂಥರ ವಿ ಆರ್ ಶೇಕನ್. ಫ್ಯಾಮಿಲಿ ಇಸ್ ವೆರಿ ಡಿಫಿಕಲ್ಟ್ ಸರ್. ನನಗಲ್ಲಿ ಬರೋಕ್ಕೆ ಹೇಳಿದ್ದ. ನಾನು ಆನ್ ದಿ ವೇ ಇದ್ದೀನಿ, ಬರ್ತಾ ಇದ್ದೀನಿ, ನಾನು ಕರ್ಕೊಂಬರ್ತಿದ್ದೀನಿ ಅಂದೆ. ಅಣ್ಣ ಬಾ, ಎಲ್ಲಿದೆ, ಬೆಂಕಿ ಹತ್ತಿದೆ, ಇಮ್ಮಿಡಿಯೇಟ್ ಬಾ, ನನಗೆ ನೋವಾಗಿದೆ ಅಂದರೆ. ಆಗ ನಮ್ಮ ಶಾಕ್ ಹೆಂಗಿತ್ತು ಅಂದರೆ ಅವನಿಗೇನಾಗಿದೆ ಅನ್ನೋದು ಗೊತ್ತಿಲ್ಲ. ನನ್ನ ಸುಟ್ಟಿದೆ ಅಂತ ಹೇಳ್ತಾ ಇದ್ದಾನೆ. ಹೆಂಗೆ ಆ ಡ್ರೈವ್ ಮಾಡ್ಕೊಂಡು ಬಂದಿದ್ದ ಸಿಚುವೇಶನ್ ಯಾವ ಫ್ಯಾಮಿಲಿಗೂ ಬೇಡ ಸರ್. ಇಟ್ಸ್ ವೆರಿ ಡಿಫಿಕಲ್ಟ್. ವೆರಿ ಡಿಫಿಕಲ್ಟ್. ಬ್ಲ್ಯಾಂಕ್ ಆಗೋದ್ರ ಅಂತ ಆ ಟೈಮಲ್ಲಿ? ನಾನು ಟೋಟಲ್ ಬ್ಲ್ಯಾಂಕ್ ಆದೆ ಸರ್. ಟೋಟಲ್ ಬ್ಲ್ಯಾಂಕ್ ಆಗೋದೆ. ಮತ್ತು ಇನ್ನೊಂದೇನು ಅಂತೇಳಿದ್ರೆ, ಸಣ್ಣ ಬೆಂಕಿ ಅಲ್ಲ, ಇಷ್ಟು ದೊಡ್ಡದಾಗಿ ಆಗಲ್ಲ. ಅದೊಂಥರ ಒಂದು ಬಂಡ ಧೈರ್ಯನೂ ಇರ್ಬೋದು. ಆ ಬಂಡ ಧೈರ್ಯದಿಂದ ಬ್ಲ್ಯಾಂಕ್ ಆಗಿರ್ಬೋದು. ಬಟ್ ನಾನು ಬ್ಲ್ಯಾಂಕ್ ಆದೆ. ನನಗೆ ಆ ಸೆಕೆಂಡಿಗೆ ಇನ್ನು 2 ಸೆಕೆಂಡ್ ಅಥವಾ 3 ಸೆಕೆಂಡ್ ನಾವು ನಿಧಾನಕ್ಕೆ ಇದ್ದರೆ ನಾವು ಒಳಗಡೆ ಸಿಗಾಕೊಂಡ್ಬಿಡ್ತಿದ್ದೆ ಸರ್. ಹೊರಗಡೆ ಬರ್ತಾ ಇರಲಿಲ್ಲ. ಅದೇ 1-2 ಸೆಕೆಂಡು ಎದ್ದೇಳು ಓಡು ಅಂತ ಹೇಳಿದ್ಮೇಲೆ ಎದ್ರು. ಬಟ್ ಅದೇ ಮೋಸ್ಟ್ಲಿ ಅದು ಶಾಕ್ ಅನ್ಸುತ್ತೆ. ಏನೋ ಬೆಂಕಿ ಹತ್ತಿದ್ದು. ಹೌದು, ಕಿಚನಲ್ಲಿದ್ದು. ಇಲ್ಲಿ ಹೊರಗಡೆ ಬಂದಾಗ ಮಣಿಪುರ ಅಥವಾ ಅದು ಎಲ್ಲಿಯವರು ಇದ್ರು ಸರ್ವ್ ಮಾಡ್ತಾ ಇದ್ದಾರೆ. ಅವರಿಬ್ಬರು ಸಣ್ಣ ಹುಡುಗಿರು, ಅವ್ರು ಕೂಕಂತ ಇದ್ದಾರೆ. ನಮ್ಮವರಿಬ್ಬರು ಕಿಚನ್ಲಿದ್ದಾರೆ, ನೋಡಿ ಅಂತ. ಯಾರು ಹೋಗೋಕ್ಕಾಗದಂಥ ಪರಿಸ್ಥಿತಿ ಸರ್.
ಆ ಕಡೆ ಮೇಲ್ಗಡೆ ಮೂಲೆಯಲ್ಲಿ ಇದ್ರಲ್ಲ ಸರ್, ಆ ಸೈಡ್ ರೋಡ್ ಸೈಡ್ ಫೇಸಿಂಗು, ಅಲ್ಲೊಂದು 8-9 ಜನ ಇದ್ದರು. ಪಾಪ ಅವ್ರದ್ದು ಸ್ಥಿತಿ ಮಾತ್ರ ನಿಜವಾಗ್ಲೂ ಭಯಾನಕವಾಗಿತ್ತು ಸರ್. ಇಳಿಸ್ಕೊಳಕ್ಕೆಲ್ಲ ಅಲ್ಲೇ ಇಳಿಸ್ಕೊಂಡ್ರು. ಕೊನೆಗೆ ಫೈರ್ ಇಂಜಿನ್ ಅವ್ರು ಬಂದರು, ಅವ್ರವೇ ಏಣಿಗಳೆಲ್ಲ ತಂದು ಹಾಕಿದ್ರು. ಇಲ್ಲಿ ಇದ್ದಿದ್ದು ಲೋಕಲ್ಸ್ ಏಣಿಗಳು ಟ್ರೈ ಮಾಡಿದ್ರು. ಹೈಟ್ ಜಾಸ್ತಿ ಇದೆ ಸರ್, ಆ ಹೈಟಿಗೆ ಯಾವ ಏಣಿಗಳು ಇಲ್ಲಿ ಇರಲ್ಲ ಸರ್. ಇಲ್ಲಿ ಕೊನೆಗೆ ಒಂದು ರೀತಿಯಲ್ಲ ಮರುಜೀವನೇ ಸರ್. ನಮಗೆ ಸಣ್ಣ ಪುಟ್ಟ ಬರ್ನ್ಸ್ ಆಯಿತು ಪರವಾಗಿಲ್ಲ, ಬಟ್ ಆ ಮೇಲ್ಗಡೆ ನಿಂತಿದ್ದವ್ರು ಒಂದು 9-10 ಜನ ಇದ್ದಲ್ಲ ಸರ್, ಅವರಿಗೆ ಸೆಕೆಂಡ್ ಬರ್ತಾನೆ. ತುಂಬ ದಿನ ಕಾಡುತ್ತೆ ಇದು, ಸದ್ಯಕ್ಕೆ ಇದು ಹೋಗಲ್ಲ ಸರ್. ಇದು ಕಣ್ಣು ಮುಚ್ಚಿದ್ರೆ ಸ್ವಲ್ಪ ನನಗೆ ಕಷ್ಟ ಆದರೆ ನನಗೆ ಹೋಗ್ಬಿಡುತ್ತೆ, ಇವಳಿಗೆ ಭಾಳ ಕಷ್ಟ ಇದೆ ಸರ್. ಅದೇ ಮಗಳು ಜ್ಞಾಪಕ ಬರ್ತಾ ಇದ್ಲು. ಸ್ಕೂಲ್ಗೆ ಹೋಗಿದ್ದರಿಂದ ಮಗಳನ್ನ ಬಿಟ್ಟು ಬರ್ಬೇಕಾ ಪರಿಸ್ಥಿತಿ ಬಂತು. ಸ್ಕೂಲ್ ಇದ್ದಿದ್ದರಿಂದ ಇವತ್ತು ಮಂಡೇ ಅಲ್ಲ, ಸ್ಕೂಲ್ಗೆ ಹೋಗಿದ್ರು. ಅದೇನಾದರೂ ಇವತ್ತು ಸ್ಕೂಲ್ ವರ್ಕಿಂಗ್ ಇಲ್ಲ ಅಂದಿದ್ರೆ ಮಕ್ಳ ಜೊತೆ ಬಂದಿರ್ತಿದ್ದು. ನಮ್ಮದು ಅಂತಲ್ಲ ಸರ್, ತುಂಬ ಜನ ಮಕ್ಳ ಜೊತೆ ಬಂದಿರ್ತಿದ್ರು. ಹಾಂ, ಮಕ್ಕಳು ಮಂಡೇ ಆದ್ದರಿಂದ ಮಕ್ಕಳು ಸ್ಕೂಲ್ಗೆ ಹೋಗಿದ್ರು. ಅದೇನು ಯಾವ ಥರ ಹೇಳಬೇಕು, ಅದು ಅದೃಷ್ಟ ಅಂತ ಹೇಳಬೇಕು, ದುರದೃಷ್ಟ ಅಂತ ಹೇಳಬೇಕು ಗೊತ್ತಿಲ್ಲ ಸರ್. ನೀವು ಅದೃಷ್ಟ ಸರ್, ಗೆಟ್ ವೆಲ್ ಸೂನ್, ಬೇಗ ಹುಷಾರಾಗಲಿ. ನಮ್ಮ ತಾವು ಸಹ ಸಾಕಷ್ಟು ಧೈರ್ಯದಿಂದ ಕರ್ಕೊಂಡು ಬಂದಿದ್ದೀರಾ, ನಮಗೂ ಸಹ ಥ್ಯಾಂಕ್ ಯು. ಇದು ಅದೇ ಒಂದು ರೆಸ್ಟೋ ಬಾರ್ನಲ್ಲಿ ಇದ್ದಂತಹ ಗ್ರಾಹಕರ ಮತ್ತು ನೀವು ನೋಡ್ತಾ ಇರ್ಬೋದು ಅವರ ಕೈಗೂ ಸಹ ಸುಟ್ಟ ಗಾಯ ಆಗಿರುವಂಥದ್ದು. ಸೊ ತಕ್ಷಣಕ್ಕೆ ಅಂದರೆ ಅವರ ಪತ್ನಿ ಹೇಳಿ ಈಗ ಹೋಗೋಣ, ಇದಾಗೋದು ಜಾಸ್ತಿ ಆಗುತ್ತೆ ಅಂತೇಳಿ ಮತ್ತು ಕಿವಿ ಭಾಗದಲ್ಲೂ ನೀವು ನೋಡ್ತಾ ಇರ್ಬೋದು ಸುಟ್ಟ ಗಾಯಗಳಾಗಿರುವಂಥದ್ದು. ಅವರ ಒಂದು ಸಮಯ ಪ್ರಜ್ಞೆ ಅಂದರೆ ಚಿಕ್ಕ ಮಟ್ಟದಲ್ಲಿ ಸಾಮಾನ್ಯವಾಗಿ ಈ ರೀತಿಯಂಥ ಬೆಂಕಿಗಳು ಕಾಣಿಸ್ಕೊತದೆ, ತಕ್ಷಣ ಆರಿಸುವಂಥ ಕೆಲಸ ಮಾಡ್ತಾರೆ. ಸೊ ಆದರೆ ಅವ್ರಿಗೆ ಎಲ್ಲೋ ಒಂದು ಕಡೆ ಸೆನ್ಸ್ ಆಗಿದೆ, ಇಲ್ಲ ಇದು ಯಾಕೆ ಭಾರಿ ಮಟ್ಟಕ್ಕೆ ಹೋಗ್ತದೆ ಅಂತೇಳಿ. ಆ ಕಾರಣಕ್ಕಾಗಿ ಪತ್ನಿ ಅವ್ರನ್ನ ಕರ್ಕೊಂಡು ಬಂದಿದ್ದಕ್ಕಾಗಿ ಇದು ಮರುಜೀವನ ರೀತಿ ಅಲ್ಲ, ನಮ್ಮ ಮರುಜೀವನೆ ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತು ಅವ್ರು ಹೇಳ್ತಾ ಇದ್ದಂಥದ್ದು ಮಗಳು ನೆನಪಾದಲು ಅಂತ ನಿಜವಾಗ್ಲೂ ಭಾವನಾತ್ಮಕವಾದಂಥ ಒಂದು ಕ್ಷಣ. ಆ ಕ್ಷಣ ಒಂಚೂರು ಹೋಗಿದ್ರೂ ಖಂಡಿತವಾಗಿಯೂ ಭಾರಿ ಅನಾಹುತ ಆಗ್ತಾಯಿತ್ತು. ಸದ್ಯ ಆ ಥರ ಯಾವುದೂ ಆಗಿಲ್ಲ, ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಖಂಡಿತವಾಗಿಯೂ ಇಂತಹ ಘಟನೆಗಳು ಜೀವನದುದ್ದಕ್ಕೂ ಕಾಡುವಂಥದ್ದು ಸತ್ಯ. ಆದರೆ ಅದೃಷ್ಟವಶಾತ್ ಅವರು ಪ್ರಾಣಾಪಾಯದಿಂದ ಪಾರಾಗಿರುವಂಥದ್ದು. TV9 ಜೊತೆ ಮಾತನಾಡುವಾಗ ತಮ್ಮ ಅನುಭವಗಳನ್ನ ಹಂಚಿಕೊಂಡಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.